ನಿಮ್ದು ಫೇವ್ರೆಟ್ ರೀಲ್ ಯಾವುದು ಇದುವರೆಗೂ? ಇದು ಅದಂತೂ ಮರೆಯೋಕ್ಕೆ ಆಗಲ್ಲ ನನಗೆ. ನಮ್ಮ ಲೈಫ್ ಚೇಂಜ್ ಮಾಡಿದ್ದು ಅದೇ ರೀಲು. ನಾನು ಕುಡಿಯೋದು ಬಿಡ್ತೀನಿ, ನೀನು ಮೇಕಪ್ ಹಾಕೊಳ್ಳೋದು ಬಿಡ್ತೀಯಾ ಅಂತ. ಓಕೆ, ಆ ಡೈಲಾಗು ಯಾರು ಬರ್ದಿದ್ದು ಅವ್ರು ನೆನ್ಸ್ಕೊಳ್ಳೋದಾದ್ರೆ? ಅವ್ರು ನೆನ್ಸ್ಕೊಳ್ಳೇಬೇಕು. ಲೈಫ್ ಲಾಂಗ್ ನಾವು ಬದುಕಿರೋವರೆಗೂ ಅವ್ರು ನೆನ್ಸ್ಕೊಳ್ಳೇಬೇಕು. ಯಾಕೆಂದರೆ ಶಾರ್ಟ್ ಫಿಲಮಲ್ಲೂ ಕಂಟಿನ್ಯೂಸ್ ಆಗಿ ಹಿಟ್ ಮೇಲೆ ಹಿಟ್ ಕೊಡ್ತಾನೆ ಬಂದರು. ಅದಾದಮೇಲೆ ಸಿನಿಮಾದಲ್ಲೂ ಒಳ್ಳೆ ಸಿನಿಮಾ ಕೊಟ್ಟರು. ಈಗ ನೆಕ್ಸ್ಟು ಕಂಟಿನ್ಯೂಸ್ ಆಗಿ ಪ್ರಾಜೆಕ್ಟ್ ಮಾಡ್ತಾ ಇರ್ತೀವಿ. ಒಂದು 6-7 ವರ್ಷದಿಂದ ಬಾಂಡಿಂಗ್ ಇದೆ ಅವ್ರ ಜೊತೆ. ಹೆಂಗೆ? ಮೋಹಿತ್ ಸರ್, ಜ್ಯೋತಿರಾವ್ ಮೋಹಿತ್ ಅವರೇ ಬಿಡ್ದಿರೋದು. ನಿಜವಾಗ್ಲೂ ನಿಮಗೆ ಹುಡುಗಿರ್ ಮೇಕಪ್ ಹಾಕೊಳ್ಳೋದು ಇಷ್ಟ ಆಗಲ್ವಾ? ಆ ಡೈಲಾಗ್ ವೈರಲ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಆಕ್ಚುಲಿ ನನಗೆ ಪರ್ಸ್ನಲಿ ಹೆವಿ ಮೇಕಪ್ ಮಾಡ್ಕೊಂಡು ಎದುರುಗಡೆ ಬಂದ್ರೆ ನನಗೆ ಒಂಥರ ಏನಿದು ಅನ್ಸ್ಬಿಡುತ್ತೆ. ಪರ್ಸ್ನಲಿ ಇಷ್ಟ ಆಗಲ್ಲ. ನ್ಯಾಚುರಲ್ ಆಗಿ ಇದ್ರೆ ಚೆನ್ನಾಗಿರ್ತಾರೆ. ಯಾವ ರೀತಿ ಹುಡುಗರು ಇಷ್ಟಪಡ್ತಾರೆ? ನಿಮ್ಗೆ ಇಷ್ಟೊಂದು ಶಾರ್ಟ್ ಮೂವಿ, ಇಷ್ಟೊಂದು ಹುಡುಗಿರ್ ಬಗ್ಗೆ ಎಲ್ಲ ನೀವು ತುಂಬಾ PhD ಮಾಡ್ಬಿಟ್ಟಿದೀರಾ ಅನ್ಸುತ್ತೆ. ಡೈರೆಕ್ಟರ್ಗಳು PhD ಮಾಡೋರೆ. ಅವ್ರ PhD ಎಕ್ಸ್ಪೀರಿಯನ್ಸ್ ನ ನಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನಿಮ್ಗೂ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ಮೇಕಪ್, ಹುಡುಗಿರು, ಇದೆರಡರ ಬಗ್ಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಅವ್ರು ಬಿಟ್ಟು ಇವ್ರು ಬಿಡಲ್ಲ, ಇವ್ರು ಬಿಟ್ಟು ಅವ್ರು ಇರಲ್ಲ. ಇನ್ನೊಂದು ಮೇಕಪ್ ಹಾಕೊಳ್ಳೋದು ಬಿಟ್ರಂತೂ ಎಷ್ಟೊಂದು ಜನ ಮನೆ ಮಠ ಬೀದಿಗೆ ಬಂದ್ಬಿಡ್ತವೆ. ಏಕೆಂದರೆ ಮೇಕಪ್ ಕಂಪ್ನಿಗಳೆಲ್ಲ ಲಾಸ್ ಆಗ್ಬಿಟ್ಟು, ಏಕೆಂದರೆ ಮೇಕಪ್ ಪ್ರಾಡಕ್ಟ್ಸ್ಗಳೇನು ಕಡಿಮೆ ರೇಟ್ ಇದೆ ಮೇಡಮ್ ಇವಾಗ. ನಿಮಗೆ ಗೊತ್ತಿರುತ್ತೆ, ನಿಮ್ಗೆ ಗೊತ್ತಿಲ್ಲದೆ ಇರೋದೇನಿರುತ್ತೆ. 2,000-3,000 ಏನೋ ಇರುತ್ತೆ ಚಿಕ್ಕ ಇದಕ್ಕೇನೆ. ಏಕೆಂದರೆ ಅಂದರೆ ನಮ್ಮ ಮೇಕಪ್ ಏನಾದ್ರು ನಿಮಗೆ ಫುಲ್ ಮೇಕಪ್ ಹಾಕೊಳ್ಳೋ ಹುಡುಗಿ ಸಿಕ್ಬಿಟ್ರೆ ಏನ್ ಮಾಡ್ತೀರಾ? ಮದ್ವೆ ಆದ್ಮೇಲೆ? ಮದ್ವೆ ಆಗಲ್ಲ, ಹಾಕು ಅಂತೀನಿ. ಮನೇಲಿದ್ದಾಗ ಹಾಕೊಂಬೇಡ. ಆಚೆ ಎಲ್ಲರೂ ಹೋದಾಗ ಹಾಕೋ, ಮನೇಲಿದ್ದಾಗ ಹಾಕೊಂಬೇಡ. ಏಕೆಂದ್ರೆ ಸ್ವಲ್ಪ ಹಾರ್ಟ್ ವೀಕ್ ಇರುತ್ತೆ. ಸಡನ್ ಆಗಿ ನೋಡಿ. ಯಾವ ತರ ಹುಡುಗಿ ಹುಡುಕ್ತಾ ಇದ್ದೀರಾ ನೀವು? ನಾನೇನು ಹುಡುಕ್ತಾ ಇಲ್ಲ ಮೇಡಮ್. ಶಾರ್ಟ್ ಮೂವಿ ಮಾಡಿ ಮಾಡಿ ಸಾವಸನೆ ಬೇಡ ಅನ್ಸ್ಬಿಟ್ಟಿದ್ಯಾ? ಅಂದ್ರೆ ಈಗ ಅಂದ್ರೆ ನಾನು ನೀವು ಬಹುಶಃ ಮೂವಿ ಮಾಡಿ ಈ ಡೈಲಾಗು ಸೀನ್ಗಳೆಲ್ಲ ನೋಡಿ ನಿಮಗೆ ನಿಜ ಜೀವನದಲ್ಲಿ ಮದುವೆ ಆಗಿರೋರ್ಕಿಂತ ಜಾಸ್ತಿ ಅನುಭವ ಬಂದಿದೆ ಅನ್ಸುತ್ತೆ. ನಿಜ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹಿಂಗೆ ಆಗ್ಬಿಟ್ರೆ ನಿಜ ಒಂದೊಂದು ಶಾರ್ಟ್ ಫಿಲಮ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ಮದುವೆ ಆದ್ಮೇಲೆ ವೈಫ್ ಹಿಂಗೆ ಆಗ್ಬಿಟ್ರೆ ಏನ್ ಕತೆ ಅನ್ನೋದೊಂದು ಯೋಚನೆ ಬರುತ್ತೆ. ಅದು ಬಿಟ್ಟು ಮದುವೆ ಅನ್ನೋದು ಆಗ್ಲೇಬೇಕಲ್ವಾ. ಬಟ್ ಅದು ಯೋಚನೆ ಮಾಡ್ಬೇಕಾದ್ರೆ ಅಂದ್ರೆ ನಾನು ಹುಡಿಕೊಂಡು ಹೋಗ್ತಾ ಇಲ್ಲ. ಆಗ್ಬೇಕು ಅಂತ ಯಾವಾಗಿರುತ್ತೋ ತಾನಾಗಿ ಯಾರು ಸಿಗ್ಬೇಕು ಅಂತಿರುತ್ತೋ ಅವ್ರು ಸಿಗ್ತಾರೆ. ಮನೆಯಲ್ಲಿ ಹೋಗ್ಬಾರ್ದು ಅಂತ ಮನೇಲಿ ಹುಡುಕ್ತಾವ್ರೆ ಮೇಡಮ್. ಅವರು ಹುಡುಕಿ ಸಾಕಾಗಿ ಸುಮ್ಮನೆ ಆಗ್ಬಿಟ್ಟಿದ್ರೆ ಹೋಗ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಬೇಡ ಅಂದ್ಬಿಡ್ತಾರೆ. ನೀನೇ ಯಾರನ್ನಾರು ನೋಡ್ಕೊ ಅಂತಾರೆ. ಓಕೆ, ಸೊ ಎಷ್ಟು ಕಷ್ಟ ಒಂದು ಈಗ ಮದ್ವೆ ಅಂದ ತಕ್ಷಣ ಒಬ್ಬ ಹುಡುಗನ್ ಜಡ್ಜ್ ಮಾಡೋದೆ ಅವ್ನ ಸ್ಯಾಲ್ರಿ ಎಷ್ಟು, ಆಸ್ತಿ ಪಾಸ್ತಿ ಎಷ್ಟು, ಇದನ್ನೇ ನೋಡ್ಕೊಂಡು ಇದ್ ಮಾಡ್ತಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಈಗಿನ ಅಂದ್ರೆ ಎಷ್ಟೋ ಕೊಲೆಗಳು ಕೂಡ ನಡೆದಿದೆ ಮದ್ವೆ ಆದ್ಮೇಲೆ. ದುಡ್ಡಿದ್ದವ್ರಿಗೆ ಕೊಟ್ಟು ಅವ್ರು ಏನೋ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಸಾಯಿಸ್ಬಿಡುದು. ನೀವೇ ನೋಡಿದಿರಿ, ಒಬ್ಬ ಡಾಕ್ಟ್ರು ಇಂಜೆಕ್ಟ್ ಮಾಡಿ ವೈಫ್ ನ ಸಾಯಿಸಿದ್ದು. ದಿನ ಒಂದೊಂದ್ ಕೇಸ್ ಬರ್ತಾನೆ ಅವೆ ಮೇಡಮ್. ಏನ್ ಹೇಳ್ತೀರಾ? ಏನ್ ಹೇಳಕ್ಕಾಗುತ್ತೆ ಅಂದ್ರೆ 2 ಲಕ್ಷ ಸಂಬಳ ಇದ್ರೆ ಮಾತ್ರ ಹುಡುಗಿನ್ ಕೊಡ್ತೀನಿ ಅಂತ. 2 ಲಕ್ಷ ಇರೋನ್ಗೆ ಎಷ್ಟು ಆಸೆಗಳಿರುತ್ತೆ. ಇನ್ನು 2 ಲಕ್ಷ ಅವ್ನು ದುಡಿತಾವನೆ ಅಂದ್ರೆ ಸುಮ್ನೆ ಯಾರೋ ಒಂದು ಹುಡುಗಿನ ಕರ್ಕೊಂಬಂದ್ಬಿಟ್ಟು ನಾರ್ಮಲ್ ಆಗಿ ನೋಡ್ಕೊಂಡು ಅವಳು ಖರ್ಚು ಮಾಡ್ಕೊಂಡು ಏನಕ್ಕೆ ಮಾಡ್ತಾನ ಅವನು? ನಾನು 2 ಲಕ್ಷ ಕಷ್ಟಪಟ್ಟು ಈ ಲೆವೆಲ್ಗೆ ಬಂದಿದ್ದೀನಿ, 2 ಲಕ್ಷ ದುಡಿತಾ ಇದ್ದೀನಿ. ಸೊ ನಾನು 2 ಲಕ್ಷ ಸ್ಯಾಲ್ರಿನ ನೀನು ಖರ್ಚು ಮಾಡ್ಬೇಕು ಅಂದ್ರೆ ನೀನ್ ಮನೆಯಿಂದ ಅಷ್ಟೇ ತಗೊಂಬಾ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಾನ ಅವನು. ಬಟ್ ಗೊತ್ತಿಲ್ಲ ಅದು ಹೆಂಗ್ ನಡೀತಾ ಇದೆ ಅಂತ. ಬಟ್ ನಮ್ಮ ಇಂಡಸ್ಟ್ರಿಲಿ ಇರೋರ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಇವ್ರಿಗೆ ತಿನ್ನಕ್ಕೂ ಗತಿ ಇರಲ್ಲ, ಇವ್ರಿಗೆ ಪೇಮೆಂಟ್ ಸಿಗಲ್ಲ, ಇವ್ರಿಗೆ ಕಾಸು ಬರಲ್ಲ, ಈ ತರ ಅನ್ನೋದೊಂದು ಮೈಂಡ್ ಸೆಟ್ ಇದಾಗ್ಬಿಟ್ಟಿದೆ. ಬೇರೆ ಯಾರು ಮಾಡ್ತಾ ಇರೋರಲ್ಲ, ಯಾರೋ ಒಬ್ರಿಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅಥವಾ ನಮ್ಮ ಇಂಡಸ್ಟ್ರಿಲಿ ಯಾರೋ ಒಬ್ರಿಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್, ಯಾರೋ ಒಬ್ರಿಗಲ್ಲ ಆಲ್ಮೋಸ್ಟ್ 70% ಬ್ಯಾಡ್ ಎಕ್ಸ್ಪೀರಿಯನ್ಸೇ ಆಗ್ತಾ ಇದೆ. ಸೊ ಅವ್ರಿಗೇನೋ ಆಗಿಲ್ಲ, ವರ್ಕ್ ಆಗಿಲ್ಲ ಅಂದ್ಬಿಟ್ಟು ಅವರು ಒಂದು ಇಂಟರ್ವ್ಯೂಲ್ ಕೂತ್ಕೊಂಡು ಇಲ್ಲಿ ವರ್ಕ್ ಆಗ್ತಾ ಇಲ್ಲ, ಇಲ್ಲಿ ನಮಗೆ ಇದಾಗ್ತಾ ಇಲ್ಲ, ನಾನು ಅಷ್ಟು ದುಡ್ಡು ಕಳ್ಕೊಂಡೆ, ಇಷ್ಟು ದುಡ್ಡು ಕಳ್ಕೊಂಡೆ ಅಂತ ಬಂದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ಬಿಟ್ಟಿದ್ದಾರೆ ಜನಕ್ಕೆ. ಸೊ ಅವ್ರಿಗೆ ನೋಡಿದಾಗ ಏನನ್ಸ್ತದೆ, ಇಂಡಸ್ಟ್ರಿ ಅಂದ್ರೆ ಎಲ್ಲ ಬರೀ ಲಾಸೇ ಮಾಡ್ಕೊಂತವ್ರೆ ಅಂದ್ರೆ ಅಷ್ಟೊಂದು ಲಾಸ್ ಆಗ್ತದೆ. ಅಂದ್ರೆ ನಾನು ಹೇಳ್ತಾ ಇರೋದು ಓಕೆ, ಇವಾಗ ಫಿಲ್ಟರ್ ಆಗ್ತಾ ಇದೆ. ಫಿಲಮ್ ಮೇಕಿಂಗ್ ಅಲ್ಲಿ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡೋರ್ದು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆಗಬೇಕದು. ಕ್ವಾಂಟಿಟಿ ಆಫ್ ಸಿನಿಮಾಗಳಿಗಿಂತ ಕ್ವಾಲಿಟಿ ಆಫ್ ಸಿನಿಮಾ ಬರೋಕ್ಕೆ ಸ್ಟಾರ್ಟ್ ಆಗಬೇಕು. ಸೊ ಇದು ಫಿಲ್ಟರ್ ಆಗ್ತಾ ಇದೆ. ಸೊ ಇದು ಫಿಲ್ಟರ್ ಆಗಿ ನೆಕ್ಸ್ಟ್ ಕ್ವಾಲಿಟಿ ಆಫ್ ಸಿನಿಮಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಫಿಲ್ಟ್ರೇಷನ್ ಟೈಮ್ ಇದು.
ಸ್ಟಾರ್ ಹೀರೋಗಳಿದ್ರೆ ಮಾತ್ರ ಸಿನಿಮಾ ಓಡುತ್ತೆ, ಬಿಗ್ ಬಜೆಟ್ ಮೇಡಮ್ ಅಂತ ಇದ್ರೆ ಮಾತ್ರ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಗೌರವ್ ಶೆಟ್ಟಿ ಅವರು? ಕಣ್ಣು ಮುಂದೆ ಎಕ್ಸಾಂಪಲ್ಗಳಿದಾವೆ. ಅಂದರೆ ಫಸ್ಟ್ ಆಫ್ ಆಲ್ ಮುಂಚೆ ಒಂದು ಇತ್ತು, ಅಂದರೆ ಒಬ್ರನ್ನ ಫೇಸ್ ರೆಕಗ್ನೇಷನ್ ಅಥವಾ ಹಳೆ ಸಿನಿಮಾ ಇದ್ರ ಗೆದ್ದಿರೋರ್ನ ಇಟ್ಕೊಂಡು ಮಾಡಿದ್ರೆ ಸಿನಿಮಾ, ಒಂದು ಟಿ ವಿ ಅವ್ರು ಇಷ್ಟು ಕೊಡ್ತಾರೆ, ಸೊ ಒಂದು ಹಿಂದಿ ಡಬ್ಬಿಂಗ್ ರೈಟ್ಸ್ ಇಷ್ಟು ಕೊಡ್ತಾರೆ, ಸೊ ಥಿಯೇಟ್ರಿಕಲಿ ಮಿನಿಮಮ್ ಅಂದರೆ ಇಷ್ಟು ಆವ್ರೇಜಾಗಿ ಆಗುತ್ತೆ ಅನ್ನೋದೊಂದು ಇತ್ತು ಬಿಫೋರ್ ಕೊರೋನಾ. ಸೊ ಅದು ಅವಾಗ ವರ್ಕ್ ಆಗ್ತಾ ಇತ್ತು. ಇವಾಗ ನೀವು ಯಾರನ್ನೇ ಹಾಕೊಂಡು ಮಾಡಿ, ಎಂಥವ್ರನ್ನೇ ಹಾಕೊಂಡು ಮಾಡಿರಿ, ಅಂದರೆ ಬಿಗ್ ಸ್ಟಾರ್ಸ್ಗಳದ್ದು ನಾನು ಹೇಳ್ತಾ ಇಲ್ಲ, ಏನೇ ರೆಕಗ್ನೈಸೇಷನ್ ಇರೋರ್ನ ಹಾಕೊಂಡು ಮಾಡಿದ್ರು ಸಿನಿಮಾ ಚೆನ್ನಾಗಿದ್ರಷ್ಟೇ ಜನ ಥಿಯೇಟ್ರಿಗೆ ಬರೋದು. ಕಂಟೆಂಟ್ಗಳು ಚೆನ್ನಾಗಿ ಅಂದರೆ ನಾನು ಎಷ್ಟೇ ಪಾಸಿಟಿವ್ ರಿವ್ಯೂ ಮಾಡಿಸಿದ್ರು, ಎಷ್ಟೇ ಜನರನ್ನ ಥಿಯೇಟ್ರಲ್ಲಿ ಕರ್ಕೊಂಬಂದ್ಬಿಟ್ಟು ಅವ್ರ ಕಡೆಯವ್ರನ್ನೇ ಒಂದು 500 ಜನನ ಸೇರಿಸ್ಬಿಟ್ಟು ಥಿಯೇಟ್ರಲ್ಲಿ ಇವರೇ ವಿಡಿಯೋ ಮಾಡ್ತಾರೆ, ಓ ಕಿರ್ತಾ ಇರ್ತಾರೆ. ಅವರು ಕ್ಯಾಮ್ರಾ ಇಟ್ಟ ತಕ್ಷಣ ಕಿರ್ಚ್ಬಿಡ್ತಾರೆ, ಆಚೆ ಬಂದ್ಬಿಟ್ಟು ಅಣ್ಣ ಹಂಗೆ, ಅಣ್ಣ ಹಿಂಗೆ, ಹಂಗೆ ನೆಕ್ಸ್ಟ್ ಲೆವೆಲ್, ಹಂಗೆ ಹಿಂಗೆ ಅಂತ. ನೀವೇನೇ ತಿಪ್ಪುರ್ಲಾಗ ಹಾಕೊಂಡು ಕಿರ್ಚಾಡ್ಸಿದ್ರು ಜನದ ಕೈಲಿ, ರಿಯಲ್ ಸಿನಿಮಾ ಆಡಿಯನ್ಸ್ ಅಂತ ಇರ್ತಾರೆ. ಅವರು ರಿವ್ಯೂನ ಇನ್ನೊಬ್ರ ಹತ್ರ ಕೇಳಿ ಡೈರೆಕ್ಟ್ ಆಗಿ, ನಾನು ಹೇಳೋದು ಈಗ ಥಿಯೇಟರ್ ಮುಂದೆ ಬಂದ್ಬಿಟ್ಟು ದುಡ್ಡು ಕೊಟ್ಟಾರನ್ನು ಕಿರ್ಚಾಡ್ತಾನಲ್ವಾ, ಅವನಿಗೆ ಸಿನಿಮಾ ಇಷ್ಟ ಆದ್ರೆ ಮಾತ್ರ 4 ಜನಕ್ಕೆ ಆಚೆ ಹೋಗಿ ಹೇಳೋದು. ಕ್ಯಾಮ್ರಾ ಇದೆ ಅಂದ್ಬಿಟ್ಟು ಕಿರ್ಚಾಡ್ಬೋದು ಅವನು. ನಾರ್ಮಲ್ ಆಗಿ ನಾನು ಹಿಂಗೆ ಕೂತಿದ್ದಾಗ ನೀವು ನನಗೆ ಕೇಳಿದ್ರೆ ಸಿನಿಮಾ ಚೆನ್ನಾಗಿದೆಯಾ ಅಂತ, ಚೆನ್ನಾಗಿಲ್ಲ ಮಗ ಹಿಂಗೆ ಹೇಳ್ತಾರೆ. ಸೊ ಇಲ್ಲಿ ಏನಾಗಬೇಕು ಅಂದ್ರೆ ನಿಜ ಹೇಳೋರು ಸ್ಟಾರ್ಟ್ ಆಗಬೇಕು. ಸಿನಿಮಾ ಏನಿದೆ, ಚೆನ್ನಾಗಿಲ್ವಾ, ಚೆನ್ನಾಗಿಲ್ಲ ಗುರು, ಚೆನ್ನಾಗಿರೋ ಸಿನಿಮಾ ಮಾಡು ಅಂತ ಹೇಳ್ಬಿಟ್ಟು ಬರಬೇಕು. ಅಂದರೆ ಇಲ್ಲಿ ಏನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳಿದ ತಕ್ಷಣ ಓ ಇವನು ಕನ್ನಡ ಸಿನಿಮಾ ವಿರೋಧಿ, ಇವನು ಸಿನಿಮಾಗೆ ಸಪೋರ್ಟ್ ಮಾಡಲ್ಲ, ಪ್ರೊಡ್ಯೂಸರ್ ಮನೆ ಏನಾಗಬೇಕು, ಅವ್ರಿಗೆ ಒಳ್ಳೇದಾಗಬೇಕು ಅಂತಾನೆ ತಾನೇ ಒಳ್ಳೆ ಸಿನಿಮಾ ಮಾಡಿ ಅಂತ ಇರೋದು. ನೀವು ಫಸ್ಟ್ ಆಫ್ ಆಲ್ ಸಿನಿಮಾ ಮಾಡ್ಬೇಕಾದ್ರೆ ಪ್ರೊಡ್ಯೂಸರ್ನ ಉಳಿಸ್ಬೇಕು ಅಂತ ಪ್ಲಾನ್ ಮಾಡಿದಿದ್ರೆ ಇಂಥ ಸಿನಿಮಾ ನೀವು ಮಾಡ್ತಾನೆ ಇರಲಿಲ್ಲ ಅಲ್ವಾ? ಮತ್ತೆ ನೀವು ಸಿನಿಮಾನ ಹೆಂಗಿಂಗೋ ಮಾಡಿ ದುಡ್ಡು ಚೆನ್ನಾಗಿ ಖರ್ಚು ಮಾಡಿಸಿ ಅವ್ರ ಹತ್ರ, ಸಿನಿಮಾ ಥಿಯೇಟ್ರಿಗೆ ಬಂದ್ಮೇಲೆ ಪ್ರೊಡ್ಯೂಸರ್ ಕತೆ ಏನಾಗಬೇಕು ಅಂತ ಅವಾಗ ಯೋಚನೆ ಮಾಡ್ತಾ ಇದ್ದೀರಾ. ನೀವು ಫಸ್ಟ್ ಆಫ್ ಆಲ್ ಸಿನಿಮಾ ಮಾಡ್ಬೇಕಾದ್ರೆ ಪ್ರೊಡ್ಯೂಸರ್ ಬಗ್ಗೆ ಯೋಚನೆ ಮಾಡ್ಬಿಟ್ಟಿದ್ರೆ, ಪೈರಸಿ ಆಯ್ತು ಅಂತೆಲ್ಲ ರೀಸನ್ ಕೊಡ್ತಾರೆ. ಮೇಡಮ್ ಪೈರಸಿ, ಕಾಂತಾರ ಸಿನಿಮಾ ಪೈರಸಿ ಆಗ್ಲಿಲ್ವಾ? ಸೂಫ್ರಮ್ಸೋ ಪೈರಸಿ ಆಗ್ಲಿಲ್ವಾ? ಎಷ್ಟು ಸಿನಿಮಾ, ಎಲ್ಲಾ ಸಿನಿಮಾನು ಪೈರಸಿ ಆಗ್ಬಿಟ್ಟು ಬರುತ್ತೆ. ಬಟ್ ಸಿನಿಮಾ ಥಿಯೇಟರ್ ಆಡಿಯನ್ಸ್ ಅಂತ ಇರ್ತಾರೆ ಗೊತ್ತಾ. ನಾನು ಹೋಗ್ಬಿಟ್ಟು ಸಿನಿಮಾ ನೋಡ್ಬಿಟ್ಟು ನಾನೇ ಗುರು ಸಕ್ಕದಾಯ್ತೆ ಸಿನಿಮಾ, ಒಂದ್ಸಲಿ ಹೋಗಿ ನೋಡು ಅಂದ್ರೆ ನನ್ಗೇನ್ ಅನ್ಸ್ತದೆ ಅಂದ್ರೆ, ನೀವೇ ನನ್ಗೆ ಬಂದಂಗೆ ಅಂದ್ರಿ ಅನ್ಕೊಳ್ಳಿ, ನನ್ಗೇನ್ ಅನ್ಸ್ತದೆ, ಯಾವ್ದಾದ್ರು ಟೈಮ್ ಸಿಕ್ಕಿದ ತಕ್ಷಣ ಬುಕ್ ಮಾಡ್ಬಿಟ್ಟು ಹೋಗಿ ಕುತ್ಕೊಂಡು ನೋಡ್ಬೇಕು ಅನ್ಸ್ತದೆ. ನನಗೆ ಸಿನಿಮಾ ಇಷ್ಟ ಆಗಿಲ್ಲ, ನಾನು ನಿಮಗೆ ಬಂದ್ಬಿಟ್ಟು ವರ್ತಿಲ್ಲ, ತುಂಬಾ ಇದಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಿಮ್ಗೆ ಏನ್ ಅನ್ಸ್ತದೆ ಹೇಳ್ರಿ? ಬೇಡ ಬಿಡು, ಟಿ ವಿలో ಎಲ್ಲೋ ಬರುತ್ತೆ ನೋಡ್ಕೊಂಡ್ರೆ ಆಯ್ತು ಆಮೇಲೆ ಅಂತ ಅನ್ಸ್ಬಿಡುತ್ತೆ. ಸಿನಿಮಾ ಇವಾಗ ಅಂದ್ರೆ ನಿಜ ಹೇಳ್ಬೇಕು ಅಂದ್ರೆ ಇವಾಗ ಒಳ್ಳೆ ಟೈಮು ಒಳ್ಳೆ ಸಿನಿಮಾ ಮಾಡ್ಬಿಟ್ಟು ಗೆಲ್ಲಕ್ಕೆ. ಮುಂಚೆ ಆದ್ರೆ ಎಷ್ಟೊಂದು ಜನ ಸ್ಟಾರ್ಗಳು ಸಿನಿಮಾ ಮಾಡ್ತಾ ಇದ್ರು, ಅದ್ರ ಮಧ್ಯೆ ನೀವು ಏನೇ ಚೆನ್ನಾಗಿ ಸಿನಿಮಾ ಮಾಡಿದ್ರು ಅದ್ರ ಮಧ್ಯೆ ಮರ್ಜ್ ಆಗ್ಬಿಡ್ತಾ ಇತ್ತು. ಇವಾಗ ನೀವು ಯಾರ್ದು ಗೆಲ್ಲದೆ ಇರ್ಬೇಕಾದ್ರೆ ನೀವು 100% ಎಫರ್ಟ್ ಹಾಕ್ಬಿಟ್ಟು ಒಳ್ಳೆ ಸಿನಿಮಾ ಕೊಟ್ಬಿಟ್ರೆ ಪಕ್ಕಾ ಶೈನ್ ಆಗ್ತೀರಾ, ಸ್ಪೇಸು ಇದೆ ಗೆಲ್ಲಕ್ಕೆ ಇವಾಗ.